ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬರ್ತಾ ಇದ್ದೀನಿ ಇವತ್ತು. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. NTR ಬರ್ತ್ಡೇ ಇವತ್ತಲ್ಲ, ಆಗಿ 2 ದಿನ ಆಯ್ತು. ಐ ಆಮ್ ಸಾರಿ, ತುಂಬಾ ಕೆಲ್ಸಗಳಿತ್ತು, ಅದಕ್ಕೆ ವಿಡಿಯೋ ಮಾಡಕ್ ಆಯ್ತಿರ್ಲಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಬರೋದಕ್ಕೂ ಟ್ರೈ ಮಾಡ್ತೀನಿ ಅಂತ 50-50 ಬಿಸ್ಕೆಟ್ ಕೊಡ್ಬೋದು. ಸೊ ಫೈನಲ್ ಆಗಿ ಎಲ್ರು ವೇಟ್ ಮಾಡ್ತಿದ್ದಂತ ಟೈಮ್ ಓವರ್ ಆಗಿ ಕಂಪ್ಲೀಟ್ ಆಯ್ತು ಇವತ್ತು. ಮೊನ್ನೆ ಅನೌನ್ಸ್ಮೆಂಟ್ ಅಲ್ಲಿ ಗ್ಲಿಮ್ಸ್ ಅಂತ ಬಿಟ್ಟಿದ್ದಾರೆ, ನೋಡಿದ್ರೆ 4 ನಿಮಿಷ ಐತೆ. ಏನಿದು ಫುಲ್ ಸಿನಿಮಾನೇ ಹೇಳ್ಬಿಡ್ತಾರ ಟ್ರೈಲರ್ ಒಳಗಡೆನೆ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಬರುವಂತ ಟ್ರೈಲರ್ ಗಳಲ್ಲಿ ಇನ್ನ ಸಿನಿಮಾ ಬರೋದು ಇನ್ನೂ 1 ವರ್ಷ ಐತೆ. ಬ್ಯಾಲೆನ್ಸ್ ಇನ್ನೊಂದು ಬರ್ತ್ಡೇ ಬರ್ತಿದೆ NTR ಗೆ. ಮೋಸ್ಟ್ಲಿ ಟ್ರೈಲರ್ ನ ಅವತ್ತೇ ಇಟ್ಕೊಬಹುದು. ಓಕೆ, ಪ್ರಶಾಂತ್ ನೀಲ್ ಅವರು ಕನ್ನಡ ಇಂಡಸ್ಟ್ರಿನ ಬಿಟ್ಟು ತೆಲುಗು ಇಂಡಸ್ಟ್ರಿಗೆ ಹೊಟ್ಟೋದ್ರು. ಇವಾಗ 1 by 1 ದೊಡ್ಡ ತಲೆಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದೇ ಸೇಮ್ ಥೀಮ್ ಅಲ್ಲಿ ಕಲರ್ ಪ್ಯಾಲೆಟ್, ಸ್ಟೋರಿ ನರೇಷನ್, ಸ್ಟೈಲ್ ಎಲ್ಲ ಸೇಮ್ ಫ್ರಮ್ KGF ಸಲಾರ್. ಇದನ್ನೆಲ್ಲ ನೋಡಿ ಪರ್ಸನಲ್ ಆಗಿ ನಾನಂತೂ ಸರ್ಪ್ರೈಸ್ ಅದೇ. ಏನಿದು ಮತ್ತೆ ಅದೇ ರಾಗ ಅದೇ ಹಾಡ್ನ ಮಾಡ್ತಾವ್ರಲ್ಲ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇಷ್ಟ ಆಗುವಂತ ಮ್ಯಾಟ್ರ್ ಏನಪ್ಪಾ ಅಂದ್ರೆ ನರೇಟಿವ್ ಸ್ಟೈಲು. ಸಿನಿಮಾದೊಳಗಡೆ ನರೇಟಿವ್ ಸ್ಟೈಲ್ ಇದೆಯಲ್ಲ ಅದು. ಪ್ರಶಾಂತ್ ನೀಲ್ ಅವರ ವಿಷನ್ ಇಲ್ಲಿ ತುಂಬಾನೇ ಲೈಕ್ ಆಗುತ್ತೆ ಪರ್ಸನಲ್ ಆಗಿ. ಬ್ರಿಟಿಷರು ಹಂಗ್ ಬಂದ್ರು, ಇದಕ್ಕೋಸ್ಕರ ಬಂದ್ರು, ಅದನ್ನ ಎತ್ಕೊಂಡು ಹೋದ್ರು. ನರೇಟಿವ್ ಸ್ಟೈಲ್ ಒಂದು ರಿಯಲ್ ಇನ್ಸಿಡೆಂಟ್ ನ ತಗೊಂಡು ಅಲ್ಲೊಂದು ಹೊಸ ಸಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಸ್ಟೋರಿನ ಬರೀತಾ ಹೋಗ್ತಾರೆ ಪ್ರಶಾಂತ್ ನೀಲ್ ಅವರು. ಬ್ರಿಟಿಷರು ಯಾಕೆ ಬಂದ್ರು, ಏನೇನೆಲ್ಲ ದೋಚ್ಕೊಂಡು ಹೋದ್ರು, ಇದ್ರ ಮಧ್ಯದಲ್ಲಿ ಈ ಒಂದು ಗಿಡ ಬಂದಿದೆ ಅನ್ನೋದು ಹಿಸ್ಟ್ರಿ ನಮಗ್ ಗೊತ್ತೇ ಇಲ್ಲ. 15 ಜನ ಸೋಡ ನನ್ಗಂತೂ ಗೊತ್ತಿಲ್ಲ. ಬಟ್ ಆ ರೀತಿ ಒಂದು ಸಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾರಲ್ಲ, ಮೈಂಡ್ ಬ್ಲೋಯಿಂಗ್. ಮತ್ತದೇ 2 ಸಿಂಡಿಕೇಟ್ ನ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅಫ್ಘಾನಿಸ್ತಾನ್, ಗೋಲ್ಡನ್ ಟ್ರಯಾಂಗಲ್ ಕಂಪನಿ, ಈ 2 ಜಾಗಗಳನ್ನ ಇಲ್ಲಿ ಮೇನ್ ಪಿಲ್ಲರ್ ಆಗಿ ತಗೊಂಡಿದ್ದಾರೆ. ಗೋಲ್ಡನ್ ಟ್ರಯಾಂಗಲ್ ಕಂಪನಿ KGF ಗೆ ಏನಾದ್ರು ಕನೆಕ್ಟ್ ಆಗ್ಬಹುದಾ? ಅದು KGF ಅಲ್ಲಿ ಬರೋದಲ್ವಾ. ಕೋಲಾರ್ ಗೋಲ್ಡ್ ಫೀಲ್ಡ್ ಇದಿರೋದ್ ನೋಡಿದ್ರೆ ಬಾಂಗ್ಲಾದೇಶ ಹತ್ತತ್ರ, ಆ ಕಡೆ ಥೈಲ್ಯಾಂಡ್ ಮೇಲ್ಗಡೆ. ಇನ್ನೊಂದ್ ಪಾಯಿಂಟ್ ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ದೆ ಆದ್ರೆ, ಕೆಲವೊಂದ್ ಕಡೆ ಒಂದು ನರೇಟಿವ್ ಸ್ಟೈಲ್ ಇದೆ ಅಂತ ಹೇಳದ್ನಲ್ಲ. ಈ 1940 ಟೈಮ್ ಲೈನ್ ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತೋರಿಸಿದಾರೆ ನೋಡಿ. ಇದೆಲ್ಲ ನೋಡೋದಕ್ಕೆ ಒಂದ್ ಲೆವೆಲ್ ಗೆ ರಿಯಲಿಸ್ಟಿಕ್ ಆಗಿ ಇದ್ರೂ ಕೂಡ ಲಿಟ್ಲಿ ಬಿಟ್ ಅಲ್ಲಿ ಇಲ್ಲಿ AI ಏನಾದ್ರು ಯೂಸ್ ಮಾಡಿದಾರ ಅನ್ನೋ ಒಂದು ಡೌಟ್ ಪಕ್ಕ ಬಂದೇ ಬರ್ತದೆ. ನನಗೆ ಬಂದಿದೆ ಅಂದ್ಮೇಲೆ ನಿಮಗ್ ಬರಲ್ವಾ? ಅಷ್ಟೊಂದ್ ದೊಡ್ಡ ಮುದಗಳ ನೀವು, ಇಂಟೆಲಿಜೆಂಟ್ ಗಳು ನೀವು. ಪ್ರಶಾಂತ್ ನೀಲ್ ಅವರು ಅದೇ ಬ್ಯಾಕ್ ಟು ಬ್ಯಾಕ್ ಕಲರ್ ಥೀಮ್ ಆಗಿರ್ಬೋದು, ಪ್ರೆಸೆಂಟೇಶನ್ ಆಗಿರ್ಬೋದು, ಸ್ಟೋರಿ ನರೇಷನ್ ಆಗಿರ್ಬೋದು, ಎಲ್ಲಾನು ಕೂಡ ಸೇಮ್ ಆಗಿ ಯೂಸ್ ಮಾಡ್ತಾ ಬರ್ತಾ ಇರೋದ್ರಿಂದ ಕೆಲವರಿಗೆ ಹುಚ್ಚು ಕೂಡ ಹಿಡ್ದಿರ್ಬೋದು. ಏನ್ ಮತ್ತೆ ಅದನ್ನೇ ಮಾಡ್ತಾರ ಏನಂಬರ ಸೊ ಅಂತ ಅನ್ನಿಸ್ಬೋದು. ಬಟ್ ನನ್ನ ಕೇಳಿದ್ರೆ ಪರ್ಸನಲ್ ಆಗಿ ನಾನ್ ಥಿಂಕ್ ಮಾಡ್ತಾ ಇದ್ದೀನಿ, ಎಲ್ಲಾದ್ರೂ ತಕೊಂಡೋಗಿ ಈ ಸಿನಿಮಾಗಳೆಲ್ಲ ಅವೆಂಜರ್ ತರನೇ ಗುಂಪಾಗಿ ಸೇರಿಸ್ಬಿಡ್ತಾರ ಅಂತ. ಅದು ನಾಟ್ ಪಾಸಿಬಲ್ ಅಂತ ನನಗೂ ಕೂಡ ಗೊತ್ತು. ಬಿಕಾಸ್ KGF ಪ್ರೊಡ್ಯೂಸರ್, ಸಲಾರ್ ಪ್ರೊಡ್ಯೂಸರ್ ಒಬ್ರೆ. ಅದು ಪಾಸಿಬಲ್ ಇದ್ರು ಕೂಡ ಈ ಡ್ರ್ಯಾಗನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ಮೈತ್ರಿ ಮೂವಿ ಮೇಕರ್ಸ್ ಅವರು. ಪ್ರೊಡ್ಯೂಸರ್ ಬೇರೆ. ಆ ರೈಟ್ಸ್ ನ ಇಲ್ಲಿ ಯಾವ ರೀತಿ ಬಂದ್ ಕನೆಕ್ಟ್ ಮಾಡ್ತಾರೆ? ನಾಟ್ ಪಾಸಿಬಲ್. ಇಲ್ಲ ಇದೆಲ್ಲ ನನ್ನ ಇಲ್ಯೂಷನೇಷನ್ ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬೈ ಚಾನ್ಸ್ ಆದ್ರೂ ಏನಾದ್ರೂ ಕನೆಕ್ಟ್ ಮಾಡ್ಬಿಟ್ರೆ ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹೇಳೋದಕ್ಕಾಗಲ್ಲ. ಪ್ರಶಾಂತ್ ನೀಲ್ ಅವರು ಮುಂದಿನ ದಿನ ಈ ಎಲ್ಲಾ ಸಬ್ಜೆಕ್ಟ್ ಗಳನ್ನ ತಗೊಂಡೋಗಿ ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ. ಅಂಡ್ ಇಲ್ಲಿ ನರೇಟ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ರುಕ್ಮಿಣಿ ವಸಂತ್ ಅವರು, ನಮ್ಮ ಕನ್ನಡದ ಹೀರೋಯಿನ್. ಎಲ್ಲಾ ಕ್ಯಾರೆಕ್ಟರ್ಗೂ ನೀಟಾಗಿ ಬ್ಲೆಂಡ್ ಆಯ್ತಾರೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇವ್ರು ನರೇಟ್ ಮಾಡ್ತಾ ಇರೋದು ಸ್ಟೈಲ್ ನೋಡಿದ್ರೆ, ಇವ್ರು ಇಲ್ಲಿ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ಬಿಟ್ಟು ಒಂದ್ ಪಾಪುನ ಎತ್ಕೊಂಡ್ ಬಂದವ್ರೆ ಅಂದ್ರೆ ಆ ಪಾಪುಗೆ ಕಾರಣ ಯಾರಾಗಿರ್ಬಹುದು. ಇಲ್ಲಿ ಇವರು ರಿವೀಲ್ಡ್ ಮಾಡ್ತಾ ಇದಾರೆ ಅಫ್ಘಾನಿಸ್ತಾನದಲ್ಲಿರುವಂತ ಮೇನ್ ವಿಲ್ಲನ್ಸ್ ಗಳನ್ನ, ಯಾರ್ಯಾರು ಎಷ್ಟೊಂದು ಟೆರಿಬಲ್ ಆಗಿದ್ದಾರೆ, ಬ್ರೂಟಲ್ ಆಗಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೇ ಇರ್ತಾರೆ ಅಂತ ಫಿಕ್ಸ್. ಅಂಡ್ ಇಲ್ಲಿ ತೋರಿಸುವಂತ ದೊಡ್ಡ ಕ್ಯಾರೆಕ್ಟರ್ ಗಳು ಏನ್ ವಿಲನಿಸ್ಟಿಕ್ ಆಗಿದ್ದಾರೆ. ಪ್ರಶಾಂತ್ ನೀಲ್ ಅವರು ಇಂಥವ್ರನ್ನೆಲ್ಲ ಎಲ್ಲೆಲ್ಲಿಂದ ಹಿಡ್ಕೋತಾರ ಅಂತ ಅನ್ಸ್ಬಿಡ್ತದೆ. ಪರ್ಫೆಕ್ಟ್ ಆಗಿರ್ತದೆ ಆ ಕ್ಯಾರೆಕ್ಟರ್ ಅವ್ರಿಗೆ. ಅವ್ರ ಫೇಸ್ ಕಟ್, ಬಾಡಿ ಲ್ಯಾಂಗ್ವೇಜ್, ಟಾಕಿಂಗ್ ಲ್ಯಾಂಗ್ವೇಜ್, ಮಾತಾಡೋ ಲ್ಯಾಂಗ್ವೇಜ್. ಅಂಡ್ ಫೈನಲ್ ಆಗಿ ಮೇನ್ ವಿಲ್ಲನ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಆಸ್ ಅ ವಿಲ್ಲನ್ ಜೂನಿಯರ್ NTR. ಸಿನಿಮಾದಲ್ಲಿ ಇವ್ರನ್ನ ಲೂಗರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ಈ ಸಿನಿಮಾಗೆ ಡ್ರ್ಯಾಗನ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ? ಐ ಡೌಟ್. ನನ್ನ ಕೇಳಿದ್ರೆ ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಜೂನಿಯರ್ NTR ಅವರು ಡಬಲ್ ರೋಲ್ ಅಲ್ಲಿ ಇರಬಹುದು. ಒಂದು ಡ್ರ್ಯಾಗನ್, ಇನ್ನೊಂದು ಲೂಗರ್. ಈ ರೀತಿನೂ ಕೂಡ ಇದ್ರೂ ಇರಬಹುದು. ಅಥವಾ ಒಂದೇ ಕ್ಯಾರೆಕ್ಟರ್ 2 ಶೇಡ್ ಅಲ್ಲಿ ಕಾಣಿಸ್ಕೋಬಹುದು. ಮೊದಲು ವಿಲ್ಲನ್ ಆಗಿ ಆಮೇಲೆ ಆಂಟಿ ಹೀರೋ ಆಗಿ ಕನ್ವರ್ಟ್ ಆದ್ರೂ ಕೂಡ
ಆಗಬಹುದು. ಮೊದಲು ಲೂಗರ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಅಫ್ಘಾನಿಸ್ತಾನಲ್ಲಿ ಆಫ್ ಹಾಕ್ಬಿಟ್ಟು ಆಮೇಲೆ ಡ್ರ್ಯಾಗನ್ ಆಗಿ ಇಂಡಿಯಾಗ್ ಬಂದು ಆಂಟಿರ್ ಆದ್ರೂ ಆಗ್ಬಹುದು, ಹೇಳೋದಕ್ಕಾಗಲ್ಲ. ಪ್ರಶಾಂತ್ ನೀಲ್ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇರ್ಬೋದು ಅಂತ ಥಿಂಕ್ ಮಾಡೋದು ಬಹಳ ಕಷ್ಟ. ಹೆಂಗಾರ ತಗೋಕ್ ಸೇರ್ಸ್ಬಿಡ್ತಾರೆ. ಇದಕ್ಕೋಸ್ಕರನ NTR ಅವ್ರು ಮುಖ ಕರ್ಕೊಂಡು ಈ ರೀತಿ ವೆಯ್ಟ್ ಲಾಸ್ ಮಾಡ್ಕೊಂಡು ಇಷ್ಟೊಂದು ವೀಕ್ ಆಗಿರೋದು ಅಂತ ಅವ್ರ ಬಾಡಿ ಶೇಪ್, ಅವ್ರ ಮುಖದ ಶೇಪ್ ಎಲ್ಲಾನು ನೋಡ್ಬಿಟ್ಟು ಏನ್ ಮರೆ ಇಷ್ಟೊಂದು ಕೆಡದಾಗ ಕಾಣ್ತಾವ್ರೆ ಅಂತ ನಾನೇ ಸುಮಾರು ಸತಿ ಅನ್ಕೋಬಿಟ್ಟಿದೀನಿ. ಬಟ್ ಆದ್ರೆ ಇವಾಗ ಗೊತ್ತಾಯ್ತು, ಈ ರೀತಿ ಬಾಡಿ ಶೇಪ್, ಈ ರೀತಿ ಫೇಸ್ ಕಟ್, ಈ ರೀತಿ ಬಿಯರ್ಡ್, ಈ ರೀತಿ ಲುಕ್ ಈ ಕ್ಯಾರೆಕ್ಟರ್ಗೆ ಬೇಕಲೇಬೇಕು ಅಂತ ಡಿಮ್ಯಾಂಡ್ ಇರೋದ್ರಿಂದಾನೇ ಈ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ NTR ಅವರು. ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಅಫ್ಘಾನಿಸ್ತಾನ್ ಅಂತ ಬಂದ್ ಕೂಡ್ಲೆ ಇಲ್ಲೆಲ್ಲ ಜನಗಳೆಲ್ಲ ಇರೋದು ಮುಸ್ಲಿಮ್ಸ್. ಇನ್ನ ಮುಸ್ಲಿಮ್ಸ್ ಗಳು ಯಾವ ರೀತಿ ಇರ್ತಾರೆ ಅಂತಾನು ಕೂಡ ನೀವು ನೋಡಿರ್ತೀರ. ಜಾಸ್ತಿ ಬಿಯರ್ಡ್ ಬಿಟ್ಟಿರ್ತಾರೆ, ಕಣ್ಣು ಕಪ್ಪಾಕಿರ್ತಾರೆ, ಒಂದ್ ರೀತಿ ನೋಡೋದಕ್ಕೆ ವಿಲ್ಲನ್ ಗಳ ತರನೇ ಕಾಣಿಸ್ತಾ ಇರ್ತಾರೆ ಅಲ್ಲ. ಅದಕ್ಕೆ ಪ್ರಶಾಂತ್ ನೀಲ್ ಅವರು ಇಲ್ಲಿ ಆ ಕ್ಯಾರೆಕ್ಟರ್ ನ ತುಂಬಾನೇ ವಿಲ್ಲನಾಸ್ಟಿಕ್ ಆಗಿ ತೋರಿಸಿದ್ದಾರೆ. ಅದ್ರ ತಕ್ಕನಾಗೆ ಬಾಡಿ ಬೇಕಾಗಿರೋದ್ರಿಂದ ಪ್ರಶಾಂತ್ ನೀಲ್ ಅವರು ಡಿಮ್ಯಾಂಡ್ ಹಾಕಿದ್ದಾರೆ NTR ಗೆ, ಇದೇ ರೀತಿ ಬಾಡಿ ಇರ್ಬೇಕು, ಮೊದ್ಲು ರೆಡಿ ಮಾಡ್ಕೊಳ್ಳಿ ಅಂತ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಟಿಸ್ ಮಾಡಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. KGF ಅಂಡ್ ಸಲಾರ್ ಅಲ್ಲಿ ಏನ್ ಥೀಮ್ ಇತ್ತೋ ಅದೇ ಥೀಮ್ ನ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ರೀಯೂಸ್ ಮಾಡಿರೋ ತರ ಕಾಣಿಸ್ತೈತೆ. ಅಂದ್ರೆ ನನ್ಗೆ ಯಾಕೋ ಇಲ್ಲಿ ನಿಜವಾಗ್ಲೂ ಕನ್ಫರ್ಮ್ ಆಗೋ ತರ ಇದೆ, ಇದೊಂದು ದೊಡ್ಡ ಯೂನಿವರ್ಸ್ ಆಗ್ಬಹುದು ಅಂತ. KGF 3 ರೆಫರೆನ್ಸ್ ಏನಾದ್ರು ಇದ್ರಲ್ಲಿ ತೋರಿಸಬಹುದು, ಅಥವಾ ಡೈರೆಕ್ಟ್ ಆಗಿ ತಗೊಂಡೋಗಿ ಸಲಾರ್ 2ಗೂ ಕೂಡ ಕನೆಕ್ಟ್ ಮಾಡಿದ್ರು ಮಾಡಬಹುದೇನೋ ಪಾಸಿಬಿಲಿಟಿ ಇಲ್ಲ. ಸುಮ್ನೆ ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ರಿ, ನನ್ಗೆ ಅವಾಗ ತಿಕ್ಲಿಡಿತಾ ಇರ್ತದೆ, ಏನು ಮಾಡಕ್ಕಾಗಲ್ಲ, ತಲೆ ಇರೋದೇ ಹಿಂಗೆ. ಇಲ್ಲಿ ವಿಲ್ಲನ್ ಆಗಿ NTR ಅವ್ರನ್ನ ತೋರಿಸಿದ್ರೆ, ಹೀರೋ ಆಗಿ ಅನಿಲ್ ಕಪೂರ್ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಆಸ್ ಅ ಮಿಲಿಟರಿ ಆಫೀಸರ್. ಇಲ್ಲಿಗೆ ಬಂದು ನೀವೇ ಇದನ್ನೆಲ್ಲ ಸರಿಪಡಿಸ್ಬೇಕು, ಈ ವಿಲ್ಲನ್ ಗಳನ್ನೆಲ್ಲ ನೀವೇ ವಾಡ್ದು ಧ್ವಂಸ ಮಾಡ್ಬೇಕು ಅಂತ. ಬಟ್ ಇಲ್ಲಿ ಅನಿಲ್ ಕಪೂರ್ ಆಸ್ ಅ ಹೀರೋ ರೆಫರೆನ್ಸ್ ಆಗಿ ತೋರಿಸಿದ್ದಾರೆ ಹೊರತು ರಿಯಲ್ ಹೀರೋ ಇವರೇನಾ? ಇಸ್ ಇಟ್ ಪಾಸಿಬಲ್? ಯಾಕೆ ಅನಿಲ್ ಕಪೂರ್ NTR ನ ಅಫ್ಘಾನಿಸ್ತಾನ ಕಳಿಸಿ ಸೀಕ್ರೆಟ್ ಮಿಷನ್ ಮೇಲೆ ವರ್ಕ್ ಮಾಡಿಸ್ತಾ ಇರಬಾರ್ದು? ಇದ್ರು ಇರ್ಬೋದಾ? ಸುಮ್ನೆ ಯೋಚನೆ ಮಾಡೋದಾಯ್ತು, ಜೀವನ ಎಲ್ಲ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಇಲ್ಲೂ ಕೂಡ ಐಟಮ್ ಸಾಂಗ್ ಮಿಸ್ ಮಾಡ್ಕೊಳಂಗಿಲ್ಲ, ಸಿಗ್ನೇಚರ್ ಸ್ಟೈಲ್ ಹಾಕವ್ರೆ ಇಲ್ಲಿ. ಆದ್ರೆ ಯಾರಾಗಿರ್ಬೋದು ಐಟಮ್ ಗರ್ಲ್ ಅಂತ ತುಂಬಾನೇ ಕ್ಯೂರಿಯಸ್ ಆಗಿದೀನಿ. ನೀನು ಏನ ಈ ಸಿನಿಮಾ ಬರೋದು 11ನೇ ತಾರೀಕು 6ನೇ ತಿಂಗಳು 2027ಕ್ಕೆ. ಇನ್ನ 1 ವರ್ಷದ ಮೇಲೆ ತುಂಬಾ ಟೈಮ್ ಇದೆ. ಅಲ್ಲಿವರೆಗೂ ನೀವೇನಾದ್ರೂ ರಚಿಕೆದ್ದು ಬೇರೆ ಬೇರೆ ರೀತಿ ಹೊಸ ಐಡಿಯಾಗಳು, ಹೊಸ ಏನಾದ್ರೂ ವೆರೈಟಿ ಆಗಿರೋದ್ ಕಂಡ್ರೆ ನನಗ್ ಕಳ್ಸಿ, ವಿಡಿಯೋ ಮಾಡಿ ಹಾಕ್ತೀನಿ. ಅಂಡ್ ಫೈನಲ್ ಆಗಿ ಈ ಗ್ಲಿಮ್ಸ್ ತುಂಬಾನೇ ಇಷ್ಟ ಆಯ್ತು. ಹಂಗೇನಾದ್ರೂ ಕನೆಕ್ಟ್ ಆಗ್ಬಿಟ್ರೆ ಎಲ್ಲ ಸಿನಿಮಾಗಳು ದೊಡ್ಡ ಬ್ಲಾಸ್ಟ್ ಆಗೋಗಿದೆ. ಇಂಡಿಯನ್ ಸಿನಿಮಾದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡ್ತದೆ. ಪ್ರಶಾಂತ್ ನೀಲ್ ಸೀಕ್ರೆಟ್ ಆಗಿ ಏನಾದ್ರು ಮಾಡ್ತಾ ಇರ್ಬೋದು. ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ನಾನ್ ಸ್ಟಾರ್ಟ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.